ಹೌದಾ, ನೀನ್ ಏನೇನ್ ಮಾಡ್ತೀಯ ಹೇಳ. ಏನೇ ಮಾಡ್ತೀಯ ಏನು ಅಲ್ಲ ಕಣೆ, ರೂಮಲ್ಲಿ ಇದ್ರೆ ಉರ್ರ ಅನ್ಕೊಂಡಿದ್ಯ, ಎಲ್ರು ಮುಂದೆ ಬಂದ ನಕಾಡ್ಕೊಂಡಿದ್ಯ, ಏನ್ ಮಾಡ್ದೆ? ಏನ ಇದೆಲ್ಲ ಬೇಜಾರೈತಿ? ಯಾರು ಏನಾರ ಅಂದ್ರ? ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾರಾಮ್ ಕೃಷ್ಣ ಯೂಟ್ಯೂಬ್ ಚಾನಲ್. ಯಾಕೆ ಫ್ಲೆಕ್ಸ್ ಮಾಡ್ತಿದ್ಯಾ? ಹಿಂದೆ ಯಾರೋ ಅದು? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಮನೇಲಿ ನಿನ್ನೆನೆ ಎಲ್ಲ ಪ್ರಿಪ್ರೇಷನ್ ನನ್ನ ಹಿಂದಿನ ಭಾಗದಲ್ಲಿ ಪ್ರಿಪ್ರೇಷನ್ ಹೇಗಿದ್ದು ಅಂತ ಹೇಳಿದೆ. ಇವತ್ತು ಬೆಳಗ್ಗೆ ಎದ್ದು ಬೇಗ ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ಬಟ್ ನಾವು ರಾತ್ರಿ ಇಬ್ಬರು ಸೇರಿ ಒಬ್ಬಟ್ಟು ತಟ್ಟಿರೋದ್ರಿಂದ ನಿದ್ದೆಗೆಟ್ಟು ಸ್ವಲ್ಪ ಲೇಟಾಗಿ ಪೂಜೆ ಟೈಮ್ಗೆ ಇದ್ವಿ, ಬಟ್ ರೆಡಿ ಎಲ್ಲ ಆಗಿರಲಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಒಂದು ಚಾಕರಿ ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ ಒಬ್ಬಟ್ಟು ಮಾಡೋದಕ್ಕೆ. ಅದನ್ನು ಮಾಡಿ ಮೇಡಮ್ ಸ್ವಲ್ಪ ರೀಲ್ಸ್ ಮಾಡೋ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಫುಲ್ಲು. ಸೊ ಯೋಚನೆ ಮಾಡೋಣ ಏನೇನಾಗುತ್ತೆ ಅಂತ. ಈಗ ಫಸ್ಟು ಒಬ್ಬಟ್ಟು ಮಾಡಬೇಕು. ಗೈಸ್, ಇದು ನಮ್ಮನೆ ಹಬ್ಬ. ನಾವು ಎದ್ದೇಳೋದಕ್ಕೆ ಮುಂಚೆನೇ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಿದ್ರು. ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ನಾವು ಎಬ್ಬರಿಸಿದ್ರು. ಯಾಕಂದರೆ ಪೂಜೆ ಮಾಡಬೇಕಾದ್ರೆ ಮಲಗಬಾರ್ದು ಅಂತೇಳಿ. ನಾವಾದರೂ ಪಾಪ 2 ಅವರ್ ಮಲಗಿದ್ವಿ, ಆದರೆ ನಮ್ಮಮ್ಮ ರಾತ್ರಿ 1 ಅವರ್ ಮಲಗಿದ್ರು. ಸರಿ ಮಾಡು. ತಿಕ್ಲಿ ನೋಡು ಹಿಂಗನ್ನಿ. ಮತ್ತೆ ಯಾವುದೋ ಹೊಸ ಡ್ರೆಸ್ ತಗೊಂಡಿದ್ದಾಳೆ ಗೈಸ್, ಬಾಡಿ ಫಿಟ್ ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ಬಿಡಿದೆ. I'm a woman, I'm straight. ಹೌದಾ, ನೀನ್ ಏನೇನ್ ಮಾಡ್ತೀಯ ಹೇಳ. ಏನೇ ಮಾಡ್ತೀಯ ಏನು? ಬೇಡ ಬಿಡು, ಮರ್ಯಾದೆ ಹೋಗುತ್ತೆ. ಹೇಳು, ಎಡಿಟ್ ಮಾಡೋದು ನಾನು. ಅದೇನೆ, ಇವಳು ನನ್ನನ್ನ ಮಾತ್ರ ಅಜೀಬ್ ಮಾಡೋದ್ ಆಗ್ತಾಳೆ, ನಾನು ಇವಳನ್ನ ಅಜೀಬ್ ಮಾಡೋದ್. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಯಾಕೆ ಹಂಗ ಹಾಕಿದ್ದೀರಿ? ನಂದೇನಾದ್ರು ಇದಾಗೋದ್ರೆ ಎತ್ತಿ ಎತ್ತಿ ತೋರಿಸ್ತಾಳೆ, ಹೈಲೈಟ್ ಮಾಡಾಕ್ತಾಳೆ. ಇವಳು ನನ್ ರೇಕ್ಸದ್ ನಾಕದೇ ಇಲ್ಲ, ಯಾಕಂದ್ರೆ ಇವಳು ಅಜೀವ್ ಆಗೋಯ್ತಾಳಲ್ಲ. ರೇಕ್ಸಕ್ ಬಂದ್ರೆ ತಾನೇ ನಾನು ಹಾಕಕ್ಕೆ. ಈಗ ನಮ್ಮ ಮನೇಲಿ ಎಲ್ಲ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ. ಅದರ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಮೌಂಟ್ ಕೆಲಸದ ಪ್ರಕಾರ ರ್ಯಾಂಕಿಂಗ್ ತೊಗೊಳಕ್ ಹೋದ್ರೆ ಫಸ್ಟ್ ನಮ್ಮಮ್ಮ, ಸೆಕೆಂಡ್ ನಮ್ಮ ಅಜ್ಜಿ, ಥರ್ಡ್ ನಾನು, ಫೋರ್ತ್ ಇವಳು, ಫಿಫ್ತ್ ಅಂತಮ್ಮ. ಥರ್ಡ್ ನಾನು. ಸುಳ್ಳು. ನೀನು ಏನ್ ಮಾಡಿದ್ಯಾ? ನೀನೇನ್ ಮಾಡಿದ್ಯಾ? ಏನ್ ಮಾಡಿದೆ? ಒಬ್ಬಟ್ಟು ಮಾಡ್ತಿರೋಳ್ ನಾನು, ಎತ್ತಿರೋಳ್ ನಾನು, ರಾತ್ರಿ ಮಾಡಿರೋದ್ ನಾನು. ರಾತ್ರಿ ಮಾಡಿರೋದ್ ನಾನೇನ್ ಮಾಡ್ತಿದ್ದೆ ಮತ್ತೆ ಅಲ್ಲಿ? ಎತ್ತಕ್ ಬರ್ತಿರ್ಲಿಲ್ಲ. ಸುಮ್ನೆ ರಾತ್ರಿ ಅಮ್ಮ, ನಾನು ರಾತ್ರಿ ಏನಮ್ಮ ಮಾಡ್ತಿದ್ದೆ? ಹಬ್ಬ ಅಂತಾನೆ ನೋಡಲ್ಲ. ಇವಳು ತೆಡ್ತಿದ್ರೆ ನಾನು ಸುಡ್ತಿದ್ದೆ. ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ ಅದ್ರಲ್ಲಿ. ಇವಳು ಒಬ್ಳೆ ಏನೆಲ್ಲ ದಬಾಕಿಲ್ಲ. ಇನ್ನು ಹೌದು, ಹೇಳಿಸ್ಕೊಂಡ್ ಕೆಲಸ ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಇವಳೇ ಮಾಡಿ. ಇದು ಡೋಂಗಿ ಇಲ್ಲೇ ಎಲ್ಲ ನಾನೇ ಮಾಡ್ದೆ ಅಂತ ನಾನು ಏನಾದ್ರು ಹೇಳಿದ್ರೆ ಹೇಳಿಲ್ಲ. ನಾನು ತೋರ್ಸ್ಬಿಟ್ರೆ ತೋರ್ಸಿ. ಈಗ ತೋರಿಸ್ತಿ ಎಣ್ಣೆ ಬಿಡೆ ಅದ್ರೊಳಗಡೆಕ್ಕೆ ಬಿಟ್ಕೋ. ಎಲ್ಲ ನೀನೇ ಅಲ್ಲ ಉದುರ್ಸೋದು, ಬಿಟ್ಕೋ ನೀನೇ. ಕಿತ್ತಾಡ್ತೀವಂತೆ ನಾವು, ಕಿತ್ತಾಡ್ತೀವಿ. ಎಣ್ಣೆ ಬಿಡುಚಿನ ಅದ್ರೊಳಗೆ ಎಲ್ಲ ನೀನೇ ಉದುರ್ಸೋದು, ಉದುರ್ಸ್ಕೊಳೆ. ಎಲ್ಲ ನೀನೇ ತಾನೇ ಮಾಡೋದ್ ಕೆಲ್ಸ, ನಾನೇನ್ ಮಾಡ್ತೀನಿ ಇಲ್ಲಿ? ಪಾಪ ನಿನ್ನ ಪೇಷಂಟ್ ನ ಕರ್ಸ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದೀನಿ ಅಂತ ನಾಳೆ ನಿಮ್ಮ ಮನೆಯವರೆಲ್ಲ ಅನ್ಬೇಕಲ್ವಾ? ಎಲ್ಲ ನೀನೇ ಮಾಡ್ಕೊ. ನೀನ್ ಮಾಡ್ತೀನಿ, ನೀನ್ ಮಾಡ್ಕೊ. ನಾನು ಹೇಳಿಬೇಡ, ನಾನು ಮರ್ಯಾದೆ ಕಳ್ದಾಗಿದ್ದೀನಿ. ಬಾರೆ ಸಾರಿ
ಅಂದ್ಬಿಡು ಸಾರಿ ಹೋಗಿ ಅಲ್ಲೇ ಸ್ವೀಟ್ ತಿನ್ಸ್ತೀನಿ ಬಾಯ್ಲಿ. ಮಕಾನು ಬೇಡ ನನ್ಗೆ, ನಾನು ಆಲೆ ಒಬ್ಬಟ್ಟು ತಿಂದೆ. ನನ್ಗೆ ನೀನೇ ಬರ ತಿನ್ಬೇಡ ಅಂತ ಹೇಳಿದ್ ನಾನು, ನಿನ್ಗೆ ಎಷ್ಟೇ ಎಲ್ಲ ಹೇಳ್ತಿಲ್ಲ, ನೆನ್ನೆಯಿಂದ ಹೇಳ್ತಾ ಇದೀನಿ. ಆಯ್ತು ಬಿಡಮ್ಮ. ಏಯ್ ಪಾಪ ಕಲ್ಸ್ತಿದ್ಲು ಕಣ. ಹಾ, ಕೈ ತೊಳ್ಕೊಂಡಿರೋದು ಈಗ. ಎತ್ತಲ್ಲ ಎಂಡ, ಬೆಳಗ್ಗೆಯಿಂದ ಕೂತಿದ್ಯಾ ಸುಮ್ನೆ. ನಾ ಕೆಲ್ಸ ಮಾಡ್ತಿದ್ದೆ, ಎಲ್ಲ ಮಾಡಿಲ್ಲ ಬಟ್ ಮಾಡಿದ್ದೀನಿ. ನಿನಗೆ ಕಂಪೇರ್ ಮಾಡಿದ್ರೆ ನಾನು ಜಾಸ್ತಿ ಮಾಡಿದ್ದೀನಿ. ಯಪ್ಪ ಇವ್ರಿಬ್ರು ಜಗಳ ಮಾತ್ರ ನೋಡಕ್ಕಾಗಲ್ಲ. ಮುಚ್ಚಲೆ ಇಲ್ಲ, ನಿಂತರ ಬಂದ್ಬಿಟ್ಟು ನಾನೇ ಅಡ್ರೆಸ್ತೆ ನಾನು ಅಂತ ಹೇಳ್ಬೇಕು. ನೀವೇ ಕಮೆಂಟ್ ಮಾಡಿ ನಾನು ಏನಾದ್ರು ಹಂಗಂದಿದ್ರೆ. ಓ ಸೈಲೆಂಟ್ ಆಗಿ ವಾಯ್ಸ್ ಮಾಡ್ಕೊಂಡ್ರೆ ಒಳ್ಳೆಯವರಲ್ಲ ಗೈಸ್. ನಾನು ಆಕ್ಚುಲಿ ತುಂಬಾ ಒಳ್ಳೆಯವಳು. ತಪ್ಪು ತಿಳ್ಕೊಬೇಕು, ಗೊತ್ತಿಲ್ವಲ್ಲ ಅವ್ರಿಗೆ ಅಂತ. ಹೀಗೆ ಹೀಗೆ ಎಲ್ಲ ಕೇಳಿದೀನಿ. ನೀವು ಜಾನು ಜಾನ್ವಿ ಜಾನ್ವಿ ಹೀಗೆ ಹೀಗೆ ಆಡ್ತಾಳೆ ಅಕ್ಕ. ಅವೆಲ್ಲ ಕಟ್ ಮಾಡೋದಕ್ಕೆ ಅವಳು ಇವಳು ಅನ್ಬಾರ್ದು ಯಾರನ್ನು. ನಿಜ, ಅವನು ಇವನು ಅವಳು ಇವಳು ಅನ್ನಲ್ಲ. ನಮ್ಮ ಮನೇಲಿ ಮಾತ್ರ ತಲೆನೇ ಕೆಟ್ಟ. ಹಂಚು ಕಾದಾಯ್ತು, ನಂದು ತಟ್ಟಾಯ್ತು. ಹಾಕು ಮತ್ತೆ ವೇಟ್ ಕರೋ ಬಾಯ್. ತಟ್ಟಾಯ್ತು ಅಂತ ತಾನೆ. ಸೂ ಕರೋ ಬಚ್ಚಾ, ಸೂ ಕರೋ. ಆಕೆ ಇರೇ ಪಾಪ ತಿನ್ನೋರ್ಗೆ ಕನ್ಕನೇ ಒಂದ್ ಕಡೆ, ಹೂರ್ಣನೇ ಒಂದ್ ಕಡೆ ಸಿಕ್ಬಿಡುತ್ತೆ. ಹೊಗೆ ಆಡಿಸ್ತಾವಳೆ. ಡುಡುಮ್ 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 ಮರ್ಯಾದೆ ತೆಗಿಬಿಡ. ಕಿತ್ತಾಗ್ಬಾರ್ದಾಗಿತ್ತ. ಕಿತ್ತಾಗಿದ್ರೆ ಮಸ್ತ್ ಇರುತ್ತೆ ಗೈಸ್. ಇವ್ರು ಡಂಗಿ ಅಂತ ನಾನು ಕಿತ್ತಾಕದು. ವೇದ ನಿನ್ನೆ ತತ್ತಿದ್ಲು ಎಮ್ಮೆ ತೊಪ್ಪೆ. ಹೌದು ಹೌದು, ಅದು ನಾನು ಅದಕ್ಕೆ ಅವಳ ಕೈ ನೋಡಿದ್ರೆ ನಂಗೆ ನಗು ಬರುತ್ತೆ. ಚೇಂಬರ್ ಕೈ. ಹೌದು ಗೈಸ್, ಹೌದು ಗೈಸ್. ನಂಗೆ ಏನು ಮಾಡಕ್ ಬರಲ್ಲ. ಮಾಡಕ್ ಬಂದ್ಬಿಟ್ಟಿದ್ರೆ ಇಷ್ಟಲ್ಲ ನಾನು ಯಾರಿಗಾದ್ರೂ ಸೇಲ್ ಆಗ್ಬಿಡ್ತಿದ್ದೆ ಮೇಡಮ್ ಅವ್ರ ತರ. ಐ ಆಮ್ ಸೇಫ್. ಉರಿದೋಯ್ತು, ಬಾಟಮ್ ಆಫ್ ದ ಲೈನ್ಗೆ ಬೆಂಕಿ ಹತ್ಕತ್ತು. ನೀ ಇರೋದೇ ಹಚ್ಚಕ್ಕೆ. ಉರಿಯಕ್ ನೀವ್ ರೆಡಿ ಅಂದಾಗ ಉರ್ಸಕ್ ನಾವ್ ರೆಡಿ ಇರ್ಬೇಕಲ್ಲ. ನೀವು ರೆಡಿ ಇರುತ್ತೆ ಹುರಿದಾಗ. ಓ ಏನಾದ್ರು ಮಾರ್ಕ್ ಮಾಡಿ ಕಳ್ಸ್ಬೇಕು ಅಂತ ಪ್ಲಾನ್ಗೆ ನಿಕ್ಕೊಂಡಿದ್ದೀನಿ. ಅದು ಟಂಟ್ ಮಾಡಕ್ ಹೋಗಿ ಚೈನೀಸ್ ಫ್ರೈಡ್ ರೈಸ್ ಹಂಗೆ ನಾನೇ ಸ್ಟಂಟ್ ಮಾಡಕ್ ಹೋಗಿಲ್ಲ, ಅದು ಕಿತ್ತೋಗ್ಬಿಡುತ್ತೆ ಅಂತ ನಂದು ಸ್ಟೈಲ್. ಇದು ಸ್ಟಂಟ್ ಅಲ್ಲ, ಸ್ಟೈಲ್. ನಾನ್ ತೋರ್ಸಿದ್ನ ಮಾಡ್ತಾವಳೆ, ಅವಳ ಸ್ಟೈಲ್ ಒಂದ್ ಸುಳ್ಳು ಹೇಳ್ತಾವಳೆ. ಆಯ್ತು ಇವಳು ನೋಡಿ ನಾನು ಕಲ್ತಿದ್ ಸ್ಟೈಲ್. ನಾನು ಹುಟ್ಸಿಲ್ಲ ಯಾವ್ದಾದ್ರೂ ಭೂಮಿ ಮೇಲೆ ಲಾವಣ್ಯ ಇಲ್ಲದೆ ಇರೋದು ಉಂಟಾ? ಲಾವಣ್ಯ ಮಾಡಿದ್ದೆ ಎಲ್ರು ಮಾಡ್ತಾರೆ. ಲಾವಣ್ಯ ಹೇಳಿಲ್ಲ, ಲಾವಣ್ಯ ಮಾಡಿಬಿಟ್ಟಿದ್ದೆ ಎಲ್ಲೂ ಕಲ್ತಿದ್ದಾರೆ. ಅದು ದಿಸ್ ಇಸ್ ಟೂ ಮಚ್. ಯಾ ಐ ಜಸ್ಟ್ ಬೀಯಿಂಗ್ ಹಾನೆಸ್ಟ್. ಯಾ ಹಾಲೆ ಮಾಡಿಬಿಟ್ಟಲ್ಲೇ ನನ್ನ ತಟ್ಟೆ ಇಲ್ಲ. ಫ್ಲೆಕ್ಸ್ ಮಾಡ್ತೀಯಾ? ಫ್ಲೆಕ್ಸು ತಟ್ಟೆ. ನಾನು ಎರಡೆರಡು ಕೆಲಸ ಮಾಡಿ ಇವಳು ಒಂದೇ ಒಂದು ಅಲ್ಲಾಡಿಸ್ತಾಳೆ. ಏನು ಆಯ್ತು ಹೇಳೆ, ಹೂರ್ಣ ಉಂಡೆ ಹಾಕ್ಬಿಟ್ಬಿಟ್ಟು. ಬೇಡ 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 ಬೇಡ, ನಾನು ಎಲ್ಲಿ ಕೆಲಸ ಮಾಡ್ತೀನಿ, ನೀ ಯಾಕೆ ಎಲ್ಲ ಕ್ರೆಡಿಟ್ ತಗೊಂತೀಯ? ಹೂರ್ಣ ಉಂಡೆ ಹಾಕ್ತಿಂಗ ಇವಳ್ದೆಲ್ದು ನಂದು ಹೋಗುತ್ತೆ. ನಾವು ಯಾರು ಹಂಗಲ್ಲೂ ಇರೋಲ್ಲ, ಅನ್ನಿಸ್ಕೊಳ್ಳೋಕೆ ರೆಡಿ ಇಲ್ಲ ನಾವು. ನೋಡಿ ಅಷ್ಟಷ್ಟು ಅಪ್ಪ ಮಾಡಿದ್ರೆ ಹೆಂಗೆ ಹೆಚ್ಚಿನ ಸ್ವಲ್ಪ ಕಮ್ಮಿ ಮಾಡುದು. ನೋಡು. ಓಕೆ ನೋಡಿ ಗೈಸ್, ಇವಳು ನಮ್ಮ ಅಮ್ಮನ ಜೊತೆ ಹುಟ್ಟಬೇಕಿತ್ತು. ನೀನ್ ಕಲ್ತಿಲ್ಲ ಅಂತ ನನ್ನನ್ನು ಯಾಕೆ ಕಲ್ತಿಲ್ಲ? 90s ಹೋಲಿಸ್ತೀಯ. ಆಕ್ಚುಲಿ 90s ಅಲ್ಲ 80s. ನೀನು ಒಬಿರಾಯ್. ಅದು ಯಾವ ಕಡೆ ಎಲ್ಲ ಹೇಳ್ತಾರೆ ಗೊತ್ತಿಲ್ಲ, ಒಬಿರಾಯ್ ಕಾಲ ಅಂತ. ಬಟ್ ನೀನು ಅದೇ ಕಾಲ. ಹಿಂಗೆ ಎಣ್ಣೆ ಹಚ್ಚಿರೇನೆ ಅಪ್ಪಿ ನಿಂಗೆ ಮಾರ್ಕ್ ಆಗೋದು ಸ್ಟಂಟ್ ಮಾಡಿದಾಗ. ಕಿತ್ತಕತ್ಲು ಟ್ಯಾಪ್ ಹಾಕ್ಬಿಟ್ಲು. ತೋರ್ಸ್ಬಿಡ್ಬಾ. ಟ್ಯಾಪ್ ಹಾಕ್ಬಿಟ್ಟಲ್ಲ, ತೋರ್ಸ್ಬಿಡ್ಬಾ. ಟ್ಯಾಪ್ ಹಾಕ್ಬಿಟ್ಟಲ್ಲ, ಇನ್ನೇನ್ ತೋರ್ಸದ? ನಾನ್ ಕಿತ್ತೆ ಹಾಕಲ್ಲ, ನನ್ ಕೈಲೆಲ್ಲ ಬಂದಿದ್ದೆ ಬ್ರಹ್ಮಕಮಲ ಅಂತಿದ್ದೆ. ಆಯ್ತಾ? ನಾನ್ ಹಂಗೆಲ್ಲ ಅಂದಿಲ್ಲಪ್ಪ, ಹಂಗೆ ಇಂಡೈರೆಕ್ಟ್ ಆಗಿ ಹೇಳ್ದೆ. ಸುಮ್ನೆ ನನ್ನ ಅಜೀಬ್ ಮಾಡ್ತಾವಳೆ. ಐ ಆಮ್ ಜಸ್ಟ್ ಬೀಯಿಂಗ್ ಹಾನೆಸ್ಟ್ ಅಷ್ಟೇ. ಸ್ವಲ್ಪ ಇಂಗ್ಲಿಷ್ ತಪ್ಪಾಗೋಯ್ತು, ಸ್ವಟ್ ಇಂಗ್ಲಿಷ್ ಮಾಡಿ. ಈಶಾ
ಫಿಶ್ ಅಂತ ಮಾಡ್ತೀನಿ ನೋಡಿ, ಸುಪ್ ಅಂತ ಎಲ್ಲ ಕೆಲಸ. ಫಿಶ್ ಅಂತ ಒಂದ್ 3 ಉಂಡೆ ಹಾಕುದ್ಲು ಅಲ್ಲಿ ಫಿಶ್ ಅಂತ ಈ 3 ಉಂಡೆ ಕರಗಿಸಿ ಫಸ್ಟ್, ಇನ್ನೊಂದು 40 ಉಂಡೆ ಹಾಕ್ತೀನಿ. ಅಂಡದಿರೋದೆಲ್ಲ ಹಾಕ್ತೀನಿ ಕಡೆವರೆಗೂ. ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅದೆಲ್ಲ ಕೆಲಸ ಅಷ್ಟೇ ಮಾಡ್ಬಿಟ್ಟು ಎಸ್ಕೇಪ್ ಆಯ್ತೀನಿ. ಬಾಕಿ ನಿಂದು ಅದೆಲ್ಲ ನಾನೇ ನಿನ್ನ ನೋ ಡಿಸ್ಕಸ್ಟಿಂಗ್ ಡೈಲಾಗ್. ವೆರಿ ಗುಡ್. ನೆನೆಗಿಂತ ಸ್ವಲ್ಪ ಬೆಟರ್ ಆಗಿದಾಳೆ ಅಷ್ಟೇ, ಕಲ್ತ್ರೆ ಎಲ್ಲ ಆಗುತ್ತೆ. ಇವಳು ಜಾಸ್ತಿ ಮಾಡಿದಾಳೆ ಅಂತ ಇವಳು ಗೊತ್ತಿರೋದೇ ಭ್ರಮವಿದ್ಯಾ, ನಂಗೆ ಗೊತ್ತೇ ಇಲ್ಲಪ್ಪ. ನಾನೇನ್ ಜಾಸ್ತಿ ಮಾಡಿಲ್ಲ. ಯಾರು ಹೇಳಿ ನಾನು ಜಾಸ್ತಿ ಮಾಡಿದೀನಿ ಅಂತ? ಹೇಳಿಲ್ವಾ? ನಮ್ಮ ಅಮ್ಮ ಹತ್ರ ಹೇಳ್ತಿದ್ದೆ 2-3 ಸತಿ ಮಾಡಿದೀನಿ. ನಾನು ಚೆನ್ನಾಗಿ ತರ್ತೀನಿ ಅಂತೈತೆ. ನನ್ನ ಹತ್ರ ಆಂಟಿ ಇವಳು ಇಲ್ದಿರೋದ್ನೆಲ್ಲ ಸುಳ್ಳು ಹೇಳ್ತಾಳು ನೋಡಿ ಆಂಟಿ. ನನ್ನ ಹತ್ರ ಹೇಳ್ದೆ, ನಮ್ಮ ಅಮ್ಮನ ಹತ್ರ ಹೇಳಿಲ್ಲ, ನನ್ನ ಹತ್ರ ಹೇಳ್ದೆ. ನಾನ್ ಹೇಳ್ದೆ ಇರೋದ್ನೆಲ್ಲ ಹೇಳಿದೀನಿ ಅಂತ ಹೇಳ್ತಾವಳೆ. ಪ್ರೂಫ್ ಇಲ್ಲ ಅಂತ ನೀವ್ ಹೇಳಿದೆಲ್ಲ ನಿಜ ಆಗ್ಬಿಡಲ್ಲ. ನೀನು ಅಷ್ಟೇ ಪ್ರೂಫ್. ಪರವಾಗಿಲ್ಲ, ನಾನ್ ಸತ್ಯ ಹೇಳ್ತೀನಿ. ನಮ್ಸೋಕೋಸ್ಕರ ಹೇಳಲ್ಲ, ನೀ ನಮ್ಸೋಕೋಸ್ಕರ ಹೇಳ್ತೀಯ ಅಷ್ಟೇ. ಅದ್ರಲ್ಲೂ ಬೇಕಾ ನಾನೇ ಮಿಕಾಗಿ ಹೊಡ್ಸ್ಕೊಂಡ್ ಅಂತ ಅಮ್ಮಾಯ್ಕೆ ಆಕ್ಟಿಂಗ್ ಮಾಡಿ ನಂಗೆ ಹೊಡ್ಸ್ಬಿಟ್ಟಿರೋಳು ಇವಳು ಅಂತವಳು. ನೋಡು ಹೂ ಅಂತಾರೆ. ಸೀದೋಯ್ತ ಅದು ಹೇಳ್ಬೇಕಲ್ವೇನಿ? ನೀನ್ ಹಾಕ್ಬೇಕಲ್ವ? ನೀವೇ ಫ್ಲೆಕ್ಸು ಮಾಕುನ್ ಮೇಲೆ ಹಾಕ್ಬಿಡ್ತೀನಿ. ಹಾಕ್ಬಿಡು. ನಮ್ಮ ಅಮ್ಮ ಆಡ್ದಂಗ ಆಡ್ತಾರೆ. ಸಂಜೆ ಆಯಿತು ಗೈಸ್. ನೋಡ್ತಾ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದವರೆಲ್ಲ ಊಟ ಮಾಡಿಕೊಂಡು, ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ರು, ಎಲ್ಲ ಊಟ ಮುಗಿಸ್ಕೊಂಡು ಹೋದ್ರು. ಸಂಜೆ ನಮ್ಮಮ್ಮ ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿ ಎಲ್ಲರೂ ಅವ್ರ ಟೀ ಟೈಮ್ನ ಎಂಜಾಯ್ ಮಾಡ್ತಾಯಿದ್ರು. ಟೀ ಕುಡ್ಕೊಂಡು ಒಂದು ಟಿ ವಿಲಿ ಯಾವುದೋ ವ್ಲಾಗ್ ನೋಡಿಕೊಂಡು. ಈ ಸರಿ ಯಾಕಂದರೆ ಟಿ ವಿ ಹತ್ರ ಲಕ್ಷ್ಮಿ ಕೊಂಡಿಸಿರ್ಲಿಲ್ಲ, ಅದರಿಂದ ಟಿ ವಿ ನೋಡ್ಬೋದಾಗಿತ್ತು. ಆ ಥರ ಈಸಿ ಆಗಿತ್ತು. ಟೆಡ್ಡಿ ಅಂದಿದೆ ಆಂಟಿ, ಚೆಡ್ಡಿ ಅಂತ. ನಾನು ಅಂಕಲ್ ಟೆಡ್ಡಿ ಅಂದೆ, ನೀವು ಚೆಡ್ಡಿ ಅನ್ಕೋಬಿಟ್ರಿ. ಯಾಕೆ ಕೊಬ್ಬೆನೆ ಕೊಬ್ಬ? ಯಾಕೆ ಏನು ಹೇಳು? ಊರಿಂದ ಪ್ರೊಡಕ್ಷನ್ ಬರ್ತಿದೆ ಅಂತ ಕಾಂಚಲಿನ ಅವೆಲ್ಲ ನಡೆಯಲ್ಲಮ್ಮ ಇಲ್ಲಿ. ಸೈಲೆಂಟ್ ಆಗೋದ್ರು ಮೇಡಮ್. ನಮ್ದುಗೆ ಅಂಕಲ್ ಫ್ರಮ್ 20 years. ಯಪ್ಪ 20 ಸೆಟಪ್. ಸಾಬಲ್ಲ ಅವಳು, ಸಾಬಿ. ಎಲ್ಲೋಗಿದಕ್ಕ? ಇವಾಗ ನನ್ನ ಫೋಟೋಸ್ ಎಲ್ಲ ಈ ಸ್ಯಾರಿಲಿ ತೆಗ್ದಿದಂತ ಫೋಟೋಗ್ರಾಫರ್ ಇದ್ದಾರೆ. ಬೆಳಗ್ಗೆಯಿಂದ ಮೌನವಾಗಿದ್ದಾರೆ. ಒಬ್ಬಟ್ಟು ಮಾಡ್ಬಿಟ್ಟು ಬರೋದು ಜಗಳ ಆಡ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ಈಗ ಒಬ್ಬಟ್ಟು ಮುಗೀತು, ಫೋಟೋನು ಮುಗೀತು, ಇನ್ನಾದ್ರೂ ಮೌನ ಮುರಿದಿಲ್ಲ. ಯಾಕೆ? ನಾನ್ ಮುರಿದಿದ್ದೀನಿ, ನೀನ್ ಮುರಿತಿಲ್ಲ. ಕಾರಣ ಹೇಳಿ. ಕಾರಣ ಏನೂ ಇಲ್ಲ. ಕಾರಣ ಹೇಳಿ. ಪರ್ಸನಲ್. ಹಾ ಅಪ್ಪ, ಅಮ್ಮಂಗೆ ಏನೋ ಹೇಳ್ಬೇಕಂತಿದ್ದಲ್ಲ, ಅದೇಳಪ್ಪ. ಏನೋ ಅವಾಗ ಹೇಳ್ತಿದ್ದಲ್ಲ, ನನ್ನ ರೂಮಲ್ಲಿ ಸೀರೆ ಉಟ್ಕೋಬೇಕಂತ. ಇಲ್ಲ ನೀನ್ ಎತ್ತಿಗಲ್ಲ. ಯಶು ಬನ್ನಿ ಇಲ್ಲಿ. ನಮ್ಮಮ್ಮ ಕಷ್ಟಪಟ್ಟು ಬರ ಇಲ್ಲಿ. ಎತ್ತಿ ಬಾರ ಇಲ್ಲಿ. ಫೋಟೋ ಕೊಡ್ಬೇಕು, ಗ್ರೂಪ್ ಅಲ್ಲಿ ನಿಂತ್ಕೋಬೇಕಂತೆ. ಫೋಟೋ ಇಲ್ಲಿ ನಿಂತ್ಕೋ, ಇಲ್ಲೇ ಸ್ಮೈಲ್ ಡೀಸೆಂಟ್ ಆಗಿರ್ಬೇಕು, ಗೊತ್ತಾಯ್ತಾ? ಅಲ್ಲೇ ತೋರ್ಸ ಮಾತ್ರ ಸೀರಿಯಸ್ ಇಸ್ಮಾಯಿಲ್ ಅಲ್ಲೊಳ್ಳೆ ಮಕ್ಕ ಹಿಂಗ ಏನ ಇದು ಮುಸ್ತಫನ್ ಫೋಟೋ ಹೊಡಿತಾ ಇದ್ದೀವಿ. ಮುಸ್ತಫನ್ ಫೋಟೋ ಹೊಡಿತಾ ಇದ್ದೀವಿ ನಾವು. ನಗ್ಬೇಡ ಕಣ. ಸೀರಿಯಸ್. ಮುಚ್ಚು ಬಾಯಿ. ಕಣ್ಣಿಗೆ ಶೈನಿಂಗ್ ಹೊಡಿದ ನೀನ್ ಅಲ್ಲು. ಓಕೆ, ನಗ್ಬೇಡ. 5 ನಿಮಿಷ ನಗ್ಬಾರ್ದು. ಚಾಲೆಂಜ್ 5 ನಿಮಿಷ ನಗ್ಬಾರ್ದು. ಚಾಲೆಂಜ್ ಇದು. ಯಾರು ಎಷ್ಟೇ ನಗ್ಸಿದ್ರು ನಗ್ಬಾರ್ದು. ಕಣ್ಮಿಟಿಕ್ಸು ಪರವಾಗಿಲ್ಲ, ಕಣ್ಣಲ್ಲಿ ನೀರು ತುಂಬ್ಕೋಬೇಡ. ಕಣ್ಣು ಅದ್ ಬೆಳೆಸಿ. ಹೌದಾ? ಹೇಳು. ಬಾರೆ ನೀನ್ ಇಲ್ಲಿ ನಿಂತ್ಕ. ಇರ ಅವಳ ಬಗ್ಗೆ ಅವಳ ಅಕ್ಕ ಹುಷಾರಾಗೋದ್ಲು. ಅಪ್ಪ ನಗ್ತಾನಪ್ಪ. ಸೋತದ ಬಾಯ್ಲಿ. ಬತ್ಯ ಬರಲ್ವಾ? ಬತ್ಯ ಬರಲ್ಲ. ಅಪ್ಪ ಕರಿಯಪ್ಪ ಅವನ್ನ. ಹಲೋ, ಎಕ್ಸ್ಕ್ಯೂಸ್ ಮೀ, ಬನ್ನಿ.
ನಾ ಸೋತಾಗ್ಬಿಡ್ತೀನಿ, ಇನ್ನು ಬೈಕೆ ಬರ್ತಾ ಇಲ್ಲ. ಅಜ್ಜಿ ಕರಿ ಅಜ್ಜಿ ಅವಳನ್ನ. ಫೋಟೋದಲ್ಲಿ ನಗ್ಬಾರ್ದು. ಓಕೆ, ಇದು ನಗದ್ ಬೇಡ, ಇವಳು ನಗ್ಲಿ. ನೀನ್ ನಗು. ನಾಲ್ಗೆ ತುಟಿ ತೊಳಿದೆ ಅಂದೆ, ಸ್ಮೈಲ್ ಮಾಡ್ಬೇಕು. ತೊಳಿದೆ. ಹಾ, ತುಟಿ ತೊಳಿದೆ. ನೀನ್ ತುಟಿ ತೊಳಿದೆ, ಸ್ಮೈಲ್. ಹಾ, ತೊಳೆದು 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 ಓಕೆ, ಹೋಯ್ತು ಹೋಯ್ತು. ತೊಳಿದೆ. ಇನ್ನೊಂದ್ಸರಿ, ಇನ್ನೊಂದ್ ಟ್ರೈ. ಇನ್ನೊಂದ್ ಚಾನ್ಸ್. ಬುಸ್ ಬುಸ್ ಅಂದೆ, ನಗು ನಗು ನಗು, ಹಂಗೆ ಇರು ನಗು. ಹಿಂಗೆ ತೊಳೆದ್ಲು ತೊಳೆದ್ಲು ಆಚೆ ಬರ್ಬಾರ್ದು. ಅಂದ್ಲು, ತೊಳೆದ್ಲು. ಇನ್ನೊಂದ್ ಚಾನ್ಸ್ ಕೊಟ್ಬಿಡು. ಇನ್ನೊಂದ್ ಚಾನ್ಸ್, ಅಭ್ಯಾಸನಾ? ಇನ್ನೊಂದ್ ಚಾನ್ಸ್. ನಾಲ್ಕು. ಏಯ್, ಇನ್ನೊಂದ್ ಚಾನ್ಸ್, ಇನ್ನೊಂದ್ ಚಾನ್ಸ್. ಏನೇ ಹಂಗೆ ಇರೆ, ಇಸ್ಮಾಯಿಲ್ ಹಂಗೆ ನಗ್ತಾನೆ ಇರೆ, ತಲೆ ಸ್ವಲ್ಪ ಬಗ್ಸು. ನಗ್ತಾನೆ ಜಾಸ್ತಿ ಬಗ್ಸು. ನಗ್ತಾನೆ ಇರೆ. ಇಸ್ಮಾಯಿಲ್ ಬರ್ತಾ ಇರೋದು ಆಚೆಗೆ. ಇಸ್ಮಾಯಿಲ್. ಹಾ, ಹಿಂಗ್ ನಾರ್ಮಲ್ ಆಗಿರು. ಹಾ, ತೊಳೆದ್ಲು. ಅಭ್ಯಾಸನ ನಿನ್ಗದು, ಅಭ್ಯಾಸನೇ ನಂಗೆ. ಪಾಪ ಅಮ್ಮ ಅವಾಗೆ ಪೂಜೆ ಮಾಡ್ಬೇಕಾದ್ರೆ ಅಮ್ಮನ್ ಡಿಸ್ಟ್ರಾಕ್ಟ್ ಮಾಡ್ದೆ ಅಲ್ಲ ನೀನು. ನಾನು ಇವನ್ನ ನೀನ್ ಅಮ್ಮಂಗೆ ಹೇಳಿದ್ದು, ಸೀರಿಯಸ್ ಇವನಿಗೆ ಹೇಳಿ ಮತ್ ಅಮ್ಮಗೆ ಕನೆಕ್ಟ್ ಆಗ್ಬಿಟ್ಟು ನಗ್ತಾ ಇತ್ತು. ಅವಳು ಅವ್ನ ಅಲ್ಲ ನೆನ್ನೆ ನೆನ್ಸ್ಕೊಂಡ್ ಏನ್ ನೆನೆದು? ನೀನು ಅದಲ್ಲ, ಅಪ್ಪ ನಿಮ್ ಮಕ್ಳು ಸ್ಕೂಲಿಗೆ ನಿಪ್ಪಟ್ಟು ಚಕ್ಲಿ ಅಲ್ಲ ಅವಾಗ ನನಗೆ ಹೇಳಿ ಪೂಜೆನೆ ಮಾಡ್ತಿದ್ದ, ಫುಲ್ ವೈಬ್ರೇಷನ್ ಅಲ್ಲಿ ನಕ್ಕೊಂಡ್ ಪೂಜೆ ಮಾಡ್ತಿದ್ದ ಅಮ್ಮ. ಹಂಗೆ ಸರಿ ಅಣ್ಣ, ಚಡ್ಡಿ ಜೋಬಲ್ ದುಡ್ಡು ಎತ್ತಿ ಎತ್ತಿ ಕೊಡೋದು, ಇವ್ರ ದಿನ ಟೈಮ್ ಪಾಸ್ ಮಾಡ್ಕೊಂಡ್ ಬರೋದು. ಯಾರು ಯಾರು? ಸರಿ ಅಣ್ಣ, ಇವ್ರ ತಾತ ನಿಮ್ ತಾತ ಅಲ್ಲ ಅಲ್ಲ, ಯಾರ್ ಟೈಮ್ ಪಾಸ್? ಇವ್ರು ಟೈಮ್ ಪಾಸ್ ಮಾಡೋದು. ಇವ್ರೇನ್ ಸೀರಿಯಸ್ ಆಗಿ ಓದ್ತಾ ಇರ್ಲಿಲ್ಲ, ದುಡ್ಡು ತಗೊಂಡೋಗಿ ತಿಂಡಿನ ಖರ್ಚು ಮಾಡ್ಬೇಕಷ್ಟೇ, ಸಮಯ ಕಳಿಬೇಕು. ನೀನೇನು ಹೇಳ್ತಾ ಇರ್ಲಿಲ್ಲ? ಅವ್ರಿಗೆ ಏನ್ ಗೊತ್ತು ಪಾಪ, ಹೊಲಕರ ಅಜ್ಜಿ ಕ್ಯಾಮ್ರಾ ತಂದ್ರೆ ಕಲ್ಲು. ಹುಷಾರ ದಗ್ಗ ಏನ್ ಅದು ಅಮ್ಮಂಗೇನು ಅಮ್ಮಂಗೇನು ಹೇಳ್ತಾ ಇರ್ಲಿಲ್ಲ ನೀನು? ಓದ್ಬೇಕಂತ ಹೇಳ್ಬೇಕು ತಾನೆ ನೀನ್ ನಿಮ್ ಮಗ್ಳಿಗೆ? ಓದು ಅಂತ ಹೇಳಿದ್ದೆ, ಓದೋರ್ನೇ ಮಾಡ್ಲಿ. ಇದು ಎಸ್ಎಲ್ಸಿ ಹೋಗು ಕಾದ್ಬಿಟ್ರು, ಬೆಂಗಳೂರ ದಬ್ಬಾಕ್ತಾರೆ ಅಂತ ಕಳಿಸ್ತೆ, ಬೆಂಗಳೂರ ದಬ್ಬಾಕ್ಲಿಲ್ಲ. ಅಮ್ಮ ಕಂಪ್ಲೇಂಟ್ ಹೇಳ್ತಾ ಇದ್ದಮ್ಮ. ಸೊನ್ನೆ ಪಾಸ್ ಅಂತ ಅಮ್ಮ ಮಾವ್ ಕೇಳಿಸ್ಕೊಳ್ಳಿ, ನೀನೇನೋ ಬೆಂಗಳೂರಿಗೆ ದಬ್ಬಾಕ್ತೀನಿ ಅಂತ ಕಳ್ಸಿ ನೀನ್ ದಬ್ಬಾಕ್ಲಿಲ್ವ ಅಂತ ಹಂಗೆ ಹೇಳ್ತಾ ಇದ್ದೆ. ಭಯ ಆಯ್ತು. ಯಾಕಜ್ಜಿ ಭಯ ಆಯ್ತಂತ ಧೈರ್ಯ ಹೇಳ್ಕೊಟ್ಟಿಲ್ಲ? ಓದಿದ್ರೆ ಅಲ್ಲೇ ಸರಿ ಏನು ಓದಾಳೇನೋ, ಇಲ್ಲಿ ಕರ್ಕೊಂಡ್ ಬೆಂಗಳೂರು ಕಂಡು ಬೆಪ್ಪ ಬದ್ಲತ್ತ. ಅಯ್ಯೋ ಇಲ್ಲಿ ಹೆಂಗೋ ಯಾಕೆ ಗಾಬರಿ. ಈಗ ನಮ್ ಮ್ಯಾಮ್ ಬೇರೆ ಮನೆಗೆ ಹೋಗ್ತಾ ಇದಾರೆ, ಬ್ಯಾಕ್ ಟು ಹೋಮ್. ಯಾಕಮ್ಮ ಇವಾಗ್ಲಾ ನಿನ್ನೆ ಕಣೆ ಡೊಂಗಿ. ನೀ ಇಷ್ಟ ಇವಾಗ ಹೋಯ್ತಿಯಾ? ಹಾ, ಯಾರು ಬರ್ತಾರೆ ಕರ್ಕೊಂಡು ಹೋಗಕ್ಕೆ? ನಮ್ಮ ಮನೆಯವ್ರು ಬರ್ತಾರೆ. ಊಟ ಮಾಡ್ಕೊಂಡು ಕರಿಯವಿದ ಹಾ, ಊಟ ಮಾಡ್ಕೊಂಡು ಬರ್ಕೊಂಡು ಇಬ್ರು ಬಂದು ಹಂಗೆ ಊಟ ಮಾಡ್ಕೊಂಡು ಯಾಕೆ ಅವ್ರಿಗೆ ಊರಿಂದ ಪ್ರೊಟೆಕ್ಷನ್ ಬರ್ತಾರ, ಅದಕ್ಕೆ ಫುಲ್ ಚೈ ಅಂದ್ರೆ ಪರವಾಗಿಲ್ಲ, ನಕ್ಬಿಡು, ಮನ್ಸ್ಬಿಡ್ತು. ನಾನು ಆಡ್ಕೊಳ್ಳೋದೇ, ನಾನು ಆಡ್ಕೊಂತೀನಿ. ನಕ್ಬಿಡಲ್ಲ ಅವನೇ, ಪರವಾಗಿಲ್ಲ. ಕತ್ಪಕ್ಸ್ಕೊಳ್ಳೋಂಥ ಕೆಲಸ ಏನು ಮಾಡಿಲ್ಲ. ಯಾಕೆ ಹಿಂಗ್ ಆಡ್ತಿದ್ಯಾ ನೀನು? ನಾನು ನೀನು ಆಡ್ಕೊತಾ ಇದ್ದೀನ, ನಕ್ಬಿಡಲ್ಲ ಅವನ್ಯ, ಮನ್ಸ್ಪುರ ನಕ್ಬಿಡಲ್ಲ ಅವನ್ಯ. ಮನ್ಸಲ್ಲಿ ಹಗುರ ಆಯ್ತದೆ. ನಕ್ಬಿಡಲ್ಲ ಅವನ್ಯ, ಮನ್ಸು ಹಗುರ ಆಯ್ತದೆ. ಅವನ್ಯ ಇಲ್ಲ ಹತ್ತು ಬಿಡಲ್ಲ ಹಬ್ಬ, ಅಳ್ಬೇಡಲ್ಲ ಅವನ್ಯ, ನೀನ್ ನಗ್ಬೇಕು. ಬಿಡುದ ಅವನ್ಯ, ಅಲ್ಲೂ ಯಶುಗ್ರಾಗಿಸ್ತೆ, ಬಿಡುದ ಅವನ್ಯ. ನಾನ್ ನೀನ್ ಆಡ್ಕೊಂತೀರಲ್ಲ ಅವನ್ಯ, ನೀನ್ ನಗ್ಬೇಕು ಅಂತ ಆಸೆ ಪಡ್ತಾ ಇದೀನಿ. ನಗುಲ ಯಾಕೆ ಒಡೆ? ಎಲ್ಲ ಅವನ್ಯ, ಎಲ್ಲ ಅವನ್ಯ, ನಗ್ಬಿಡಲ್ಲ ಅವನ್ಯ, ನಗ್ಬಿಡು. ಇಲ್ಲ ಇಲ್ಲ, ಕತ್ ಬಾಕ್ಸ್ಕೊಂಡ್ ನಕ್ಕದೆಲ್ಲ ಕೌಂಟ್ ಇಲ್ಲ. ದೇಹ ಕೆಮ್ಕೊಂಡ್ ನಕ್ಕಲ್ ನೋಡು, ಹಂಗ ನಕ್ಬಿಡಲ್ಲ ಅವನ್ಯ, ನಕ್ಬಿಡು. ಯಾಕೆ ನಕ್ಬಿಡು, ನೀನೇ ನಗು. ನೀನ್ ನಗ್ಬೇಕಂತ ನಾನ್ ನಗು ನಗ್ತಾ ಇದ್ದೀನಿ. ಬರ್ತಿಲ್ಲ. ನಗ್ಬೇಕು. ನಗು ನಗು ಅದೇ ಚಿಕ್ಕಿ ಚಿಕ್ಕಿ ಚೀಲ ಇಲ್ಸೋದೇನೋ ಲೆಕ್ಕ ಇದೆಯೇನೋ ಹೇಳ್ದೆ ಸಂಜೆ, ಆತರ ಇವ್ರಿಗೊಂದು ಹೇಳು. ನಕ್ಬಿಡು, ನಕ್ಬಿಡು. ಚಿಕ್ಕವ ಚಕ್ಲಿ ಕೊಡು, ನಕ್ಬಿಡು ಲಾವಣ್ಯ. ಅಜಯ್ ಅವಳಿಗೆ ಹೇಳೋ, ನೀನ್ ನಗ್ಬೇಡ, ಅವಳಿಗೆ ನಗಕ್ಕೆ ಹೇಳು. ನೀನ್ ನಗ್ದಂಗ ಅವಳಿಗೆ ನಗ್ಬೇಕು ಅಂತ ಹೇಳು. ಆಯ್ತು, ನಗು. ಒಂದಿರ್ಲಿ. ಇದು ನಾಟಕ ಅಜ್ಜಿ. ಏನ್ ನಗ್ಬೇಕು ಕೇಳಜ್ಜಿ? ನಾನ್ ನಗ್ನಗ್ತಾನೆ ಇದೀನಪ್ಪ. ಏನು ಹೋಗೋದು? ಈಗ ನೀನ್ ಸುಮ್ಮನೆ ನಗ್ಸು ಅವಳನ್ನ. ಏನ್ ನಗಕ್ಕೆ ದುಡ್ಡು ಕೊಡ್ಬೇಕಾ? ನಗು ನಗ್ತಾ ಇದೀನಲ್ಲ. ನಗು, ಏನ್ ಕಾಸು ಕೊಡ್ಬೇಕಾ? ಅವಳು ನೋಡು, ಈಗ ಒಂದ್ ಕಳ್ಳನ್ ತರ ನೋಡಿ ನಗ್ತಾಳೆ. ಇದೆಲ್ಲ ನಾಟಕ. ನಗ್ಬಿಡುದ, ಏನ್ ಕಾಸು ಕೊಡಂಗಿಲ್ಲ. ನಗು
ಡ್ರಾಮಾ ಇಕ್ತಿದ್ಯಾ ನೋಡಜ್ಜಿ ನಾನು ಹಿಂಸೆ ಕೊಡ್ತಾ ಏನಂತೆ ನಗು ಊರಿ ನಕ್ಬಿಡು ಲಾವಣ್ಯ ನಮ್ಮ ಅಜ್ಜಿ ಸಾಕ್ಬಿಡು, ಕಳೆ ಹೋಗವಳೆ ಇನ್ನೇನು ಇತ್ತು. ನೋಡು ಕಳೆ ಕಳೆ ನಿನ್ ಪ್ರಕಾರ ಏನ್ ಕಳೆ ಅಂದ್ರೆ ಏನ್ ಬೇಜಾರು ಮಾಡ್ಕೊಂಡ? ಏನಾಯ್ತು ನಿನ್ಗೆ ಯಾಕೆ ಹಿಂಗ್ ನಗ್ದೆ ಹಿಂಗಿದ್ಯಾ ನಕ್ಬಿಡು ಒಂದ ನಗ ನಾವೇನ್ ಮಾಡ್ದೆ ಅಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿದ್ ಮಾತ್ರ ಎಲ್ಲ ಬದ್ಲಾಕ್ ಬಿಡಲ್ಲ. ನಾನ್ ಸಂಜೆಯಿಂದ ನೋಡ್ತಾ ಇದೀನಿ ನಿಮ್ಮೆಲ್ರ ಮುಂದೆ ನಗೋತರ ನಾಟಕ ಆಡ್ತಾವಳೆ ರೂಮಿಗೆ ಬಂದ್ರೆ ನಾನೇನ್ ಮಾಡ್ದೆ ಅದೇನಾದ್ರು ಇದ್ರೆ ನೇರವಾಗಿ ಹೇಳಿದ್ರೆ ನನ್ಗೆ ಅರ್ಥ ಆಗೋದು. ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ನಗ್ತಿದ್ಯಾ. ನೀನು ಇಷ್ಟೊಂದು ಫುಲ್ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಐ ಡೋಂಟ್ ನೋ. ಅಲ್ಲ ನಾನೀಗ ಏನ್ ಮಾಡಿದೀನಿ ಅಷ್ಟೇ ನೀನು ಕೇಳ್ತಾ ಇರೋದು. ನೀನೇನ್ ಮಾಡಿದ್ದೆ ನನಗೆ? ಅಲ್ಲ ಕಣೆ ರೂಮ್ ಅಲ್ಲಿ ಇದ್ರೆ ಉರ್ರ ಅನ್ಕೊಂಡಿದ್ಯ ಎಲ್ರ ಮುಂದೆ ಬಂದ ನಾಟಕ ಆಡ್ಕೊಂಡಿದ್ಯಾ ಏನ್ ಮಾಡ್ದೆ ಅದು ಏನಾರ ಬೇಜಾರೈತಿ ಯಾರು ಏನಾರ ಅಂದ್ರ ಯಾರು ಏನಂತಾರೆ ಪಾಪ ಅದೇನು ಅಂತಾರೆ ಅವ್ದೇನೋ ಫೋನ್ ಅದನ್ನೇ ನನ್ಗೆ ಹೇಳ್ತಾ ಇಲ್ಲ ನೀನಾದ್ರೂ ಕೇಳು ಏಂತಕ್ ಹಂಗ ಅವಳೆ ಅಂತ. ಅಂತಗ ಏನೋ ತಾಯಿ ಬಟ್ಟೆಯಲ್ಲಿ ನೀನು ಮುಚ್ಚಿ ಉಟ್ಕೊಂಡು ಸುಡ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಟ್ರು. ಇಷ್ಟ ಚಿಕ್ಕ ವಿಚಾರಕ್ಕೆ ಬೇಜಾರ ಅಪ್ಪ ಅದೇ ಒದ್ದಾಕ್ಬಿಡ್ತೀನಿ ಬೇಡ ಸುಮ್ಮನೆ ಗೈಸ್ ಹಬ್ಬ ಮುಗೀತು. ತಿಂಗ್ಳಿಗಟ್ಲೆ ಪ್ರಿಪ್ರೇಷನ್ ಮಾಡಿ ಕೊನೆಗೆ ಒಂದಿನ ಸಿಂಪಲಾಗಿ ಹಬ್ಬ ಮುಗಿಸ್ಬಿಡ್ತೀವಿ. ಲಾವಣ್ಯ ಕೂಡ ಅವ್ಳ ಮನೆಗೆ ಹೋದ್ರು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಇವಾಗ TV ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್. ಓಟ್ ಬತ್ತೀಯಾ ಟಾಟಾ.